ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಠಾಣಗುಂದಿ ವಿಶ್ವಾಸಪುರ ನಗರದ ಆರಾಧ್ಯ ದೈವ ಶ್ರೀ ವೀರಾಂಜನೇಯ ಸ್ವಾಮಿಯ 16ನೇ ವರ್ಷದ ಜಾತ್ರಾ ಮಹೋತ್ಸವ ಶನಿವಾರ ವಿಜೃಂಭಣೆಯಿಂದ ಜರುಗಿದೆ. ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ಸ್ವಾಮಿಗೆ ಚೆನ್ನವೀರಯ್ಯ ಸ್ವಾಮಿ, ಶರಣಪ್ಪ ಪೂಜಾರಿ, ಲಕ್ಷ್ಮಣ ಪವಾರ್ ಇವರಿಂದ ರುದ್ರಾಭಿಷೇಕ ನೆರವೇರಿದೆ. ನಂತರ ಬೆಳಿಗ್ಗೆ 8:30ಕ್ಕೆ ಹೇಳಿಕೆ ಕಾರ್ಯಕ್ರಮ ಜರುಗಿತು. ಸಂಜೆ 4:35ಕ್ಕೆ ಸುಮಂಗಲಿಯರಿಂದ ಪೂರ್ಣ ಕುಂಭ ಮೆರವಣಿಗೆ ಮಧ್ಯೆ ವೀರಾಂಜನೇಯ ಸ್ವಾಮಿಯ ಮೂರ್ತಿಯ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಜರುಗಿದೆ. ವಾದ್ಯ ಮೇಳಗಳೊಂದಿಗೆ ಸಂಜೆ 6 ಗಂಟೆಗೆ ರಥೋತ್ಸವ ಜರುಗಿತು. ನಂತರ ಅನ್ನದಾಸೋಹ ಪ್ರಸಾದ ಕಾರ್ಯಕ್ರಮಗಳು ಜರುಗಿದ್ದಾವೆ. ತದನಂತರ ಧರ್ಮಸಭೆ ಜರುಗಿತು. ಸಭೆಯಲ್ಲಿ ರೆಡ್ಡಿ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಶರಣಪ್ಪ ಪೂಜಾರಿ, ಠಾಣಗುಂದಿ ಗೋವಿಂದಪ್ಪ ಇದ್ದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್, 16ನೇ ವರ್ಷದ ರಥೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿದೆ. ಈ ಪುಣ್ಯ ಕ್ಷೇತ್ರಕ್ಕೆ ಸರ್ಕಾರದ ಸೌಲಭ್ಯ ಸಿಗಬೇಕು. ಮುಂದಿನ ದಿನದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆದ್ರೆ ಬಡವರಿಗೆ ಅನುಕೂಲ ಆಗುತ್ತೆ ಎಂಬ ಭಾವನೆ ವ್ಯಕ್ತಪಡಿಸಿದ್ರು. ವೀರ ಆಂಜನೇಯ ರಥೋತ್ಸವ ರೆಡ್ಡಿ ಪೂಜಾರಿ ಅವರು ತಂದೆಯವರು ಮಾಡಿಕೊಂಡಿದ್ದರು ಗೊತ್ತಿಲ್ಲ. ನಿರಂತರವಾಗಿ ಇವೆಲ್ಲ 6ವರೆಗೆ ಇನ್ನ 6ವರೆಗೆ ಆದ್ರೆ ನಾನು ನಿರಂತರ ಕ್ಲಿಯರ್ ಮಾಡಿಸಿದಲ್ಲಿ ಅಂತ ನಾನು ನಿರಂತರ ಬರ್ತೀನಿ. ಅಲ್ಲಿನ ಅಂತೀನಿ, ಇಲ್ಲಿನ ಅಂಜನೇಯ. ಹೀಗಾಗಿ ಇವತ್ತು ವೇದಿಕೆ ಇರ್ತಕ್ಕಂಥ ಪೂಜಾರಿ ಅವ್ರಿಗೆ ಹೇಳ್ತೀನಿ, ನಾನು ನಿಮ್ ಜೊತೆಗೆ ಇರ್ತೀನಿ. ಏನ ಸಾಮೂಹಿಕ ಲಗ್ನ ಒಂದು 5 ಬಡವರು ಲಗ್ನ ಮಾಡಿರೋದು ಒಳ್ಳೆ ಪುಣ್ಯದ ಕೆಲಸ ಅಲ್ಲ. ಅದು ಕೂಡ ಈ ಲಗ್ನ ಸಮಯ ಇರೋದ್ರಿಂದ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ನೀವು ಮುಂದಾಗಿದ್ರೆ ಅದನ್ನು ಕೂಡ ಒಳ್ಳೆ ಕೆಲಸ ಆಗ್ತದ. ಸರ್ಕಾರ ಅಧಿಕಾರಿಗಳು ಬರ್ತಾರೆ ಎಲ್ಲರೂ, ಯಾಕಂದ್ರೆ ಬಾಲ್ಯ ಆಹ್ವಾನ ಅಂತಕ್ಕಂಥ ಲಿಸ್ಟ್ ಆಗ್ತದ. ಈ ಗುಡಿಗಳು ಬಹಳ ಮಂದಿಗಿನ್ನ ಜಾತಿ ಅಂತ ಹೊರಗಿನ ಮಂದಿಗೆ ಬಹಳಷ್ಟು ಮಂದಿ ಗೊತ್ತಿಲ್ಲ. ಹೊರಗಿನ ಜಿಲ್ಲದ ಮಂದಿನ ಬರೋಂಥ ವ್ಯವಸ್ಥೆ ಆಗಿರತಕ್ಕಂಥದ್ದು ಇದನ್ನು ಕೂಡ ಟ್ರಸ್ಟ್ ಮಾಡಿ ಸಿಸ್ಟಮೆಟಿಕ್ ಇದಕ್ಕೆ ಹೆಂಗಾದ್ರೆ ಅಕೌಂಟ್ ಮಾಡೋದಾಗ್ಲಿ, ಟ್ರಸ್ಟಿಗೆ ಅಧ್ಯಕ್ಷ ಪೂಜಾರಿರ್ತೀವಿ ಸದಸ್ಯರುಗಳನ್ನು ಮಾಡಿ ಸಿಸ್ಟಮೆಟಿಕ್ ಕಾರ್ಯಕ್ರಮ ಇದಕ್ಕಿಂತ 10 ಪಟ್ಟಿ ಮಾಡ್ತಕ್ಕಂಥ ಕೆಲಸ ಇವೆಲ್ಲರೂ ಮುಂದಾಗಿ ನಾನು ನಿಮ್ ಜೊತೆಗಿದ್ದ ಭವ್ಯ ರಥೋತ್ಸವ ನಡೀತಕ್ಕಂಥದ್ದು ನೋಡಿಲ್ಲ. ಇದು ಒಳ್ಳೆ ಬೆಳವಣಿಗೆ. ಆದ್ರೆ ಮುಂದಿನ ದಿವಸದಲ್ಲಿ ಇವಾಗ ಇಲ್ಲಿ ಒಬ್ರು ಪೂಜಾರಿ ಕೂತಾರೆಲ್ಲ ಭಕ್ತಿಗೆ ಅನುಕೂಲ ಆಗಬೇಕು, ಲೈಟ್ ವ್ಯವಸ್ಥೆ ಆಗ್ಬೇಕಂತಕ್ಕಂಥದ್ದು ಬೇಡಿರ್ತದ. ನಾನು ಅವ್ರಿಗೆ ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಅವ್ರು ಇದು ಒಳ್ಳೆ ಟ್ರಸ್ಟ್ ಮಾಡ್ಬೇಕು. ಯಾತಿಯಲ್ಲಿ ಇವತ್ತು ಅಂಜನೇಯ ದೊಡ್ಡ ಜಾತಿಯಲ್ಲಿ ಮಾಡಿದ್ರು ರಥೋತ್ಸವ ಮಾಡಿ. ಈ ಕಾರ್ಯಕ್ರಮದಲ್ಲಿ ಕೆಎಂ ಸಿಂಗ್, ಲಕ್ಷ್ಮಣ್, ರವಿ, ಭೀಮ್ ಸಿಂಗ್, ಮನೋಹರ್, ಬೋಜು, ಶರಣಗೋಪಾಲ್ ಸೇರಿ ಅನೇಕ ಸಾರ್ವಜನಿಕರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.